ಪ್ರಧಾನಿ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆ ಪೂರ್ವ ತಯಾರಿ ವೀಕ್ಷಿಸಿದ ಕಾಗೇರಿ. ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಂದು ಸಿದ್ದಾಪುರ ತಾಲೂಕಿನ ಶ್ರೀಮದ್ ನೆಲಮಾವು ಮಠಕ್ಕೆ ಭೇಟಿ ನೀಡಿ ಗುರು ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ನಂತರ ಇದೇ ಬರುವ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಶಿರಸಿಗೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಿ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. 28ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರಾರ್ಥವಾಗಿ ಶಿರಸಿಗೆ ಬರುತ್ತಿದ್ದಾರೆ. ಶಿರಸಿ ನಮ್ಮ ಜಿಲ್ಲೆಯ ನರೇಂದ್ರ ಮೋದಿಜಿಯವರು ನಾಡಿದ್ದು ಭಾನುವಾರದ ಬರ್ತಾ ಇರುವಂಥ ಕಾರ್ಯಕ್ರಮದ ಸ್ಥಳದ ಒಂದು ವೀಕ್ಷಣೆಗೆ ನಾವೆಲ್ಲ ನಮ್ಮ ಪ್ರಮುಖರು ಬಂದಿದ್ದೇವೆ. ನಮ್ಮ 1 ಲಕ್ಷಕ್ಕೂ ಮೀರಿ ಸಾರ್ವಜನಿಕರನ್ನು ಮತದಾರರನ್ನ ಈ ಒಂದು ಪ್ರಚಾರ ಸಭೆಯಲ್ಲಿ ಸೇರಿಸಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೇವೆ. ಇದು ಜರ್ಮನ್ ಟೆಂಟ್, ಇದು ನಮ್ಮ ತಿಬ್ಬಾದೇವಿ ಟೆಂಟ್ ಹೌಸ್ ಅನ್ನುವಂಥವರು ಇದನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನವರು. ನಮ್ಮ ಕೃಷ್ಣೇಗೌಡರು ಅದರ ಇನ್ಚಾರ್ಜ್ ಆಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ನಾನು ಇದನ್ನು ಎಲ್ಲ ಅಧಿಕಾರಿ ವರ್ಗದವರಿಗೂ ಹೇಳ್ತೀನಿ, ನೀವು ಕಾನೂನು ಬಾಹಿರವಾಗಿ ನಮಗೇನೋ ಮಾಡಲಿಕ್ಕೆ ಹೇಳಬೇಡಿ. ಯಾವುದಾದ್ರು ಈಗ ಮೈನರ್ ಸಣ್ಣ ಪುಟ್ಟದ ಏನೋ ಒಂದು ಇರ್ತದೆಯಪ್ಪ, ಅದನ್ನೆಲ್ಲ ನೀವು ನಮಗೆ ತೊಂದರೆ ಕೊಡುವಂಗೆ, ಕಿರುಕುಳ ಕೊಡುವ ಹಾಗೆ, ಅಡ್ಡಿ ಆತಂಕ ಈ ಪ್ರಚಾರದ ವೇಗಕ್ಕೆ ಅಡ್ಡಿ ಆತಂಕ ಉಂಟು ಮಾಡುವ ಹಾಗೆ ಮಾಡಬಾರ್ದು. ಅಷ್ಟೇ ನಾನು ಹೇಳೋದಕ್ಕೆ ಬಯಸೋದು. ಇದೊಂದು ಸುರಳಿತವಾಗಿ, ವ್ಯವಸ್ಥಿತವಾಗಿ, ಶಾಂತಿಯುತವಾಗಿ ಎಲ್ಲ ಪಾರ್ಟಿಗೂ ಇದು ಅನ್ವಯ ಆಗುತ್ತೆ. ಇದೇನು ಬರೀ BJP ಅವರಿಗೂ ಒಂದೇ ಹಂಗೆ ಮಾಡಬೇಕು ಅಂತ ಎಲ್ಲರಿಗೂ ಹಾಗಾಗುತ್ತೆ. ಯಾರಿಗೂ ಹಾಗೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಧಿಕಾರಿಗಳು ಅಂತಲೂ ನಾನು ಕೇಳ್ಕೊಳ್ತೀನಿ. ಹೆಲಿಕಾಪ್ಟರ್ನ ಕಾಲೇಜ್ ಗ್ರೌಂಡ್ನಲ್ಲಿ ಇರ್ತೀವಿ ನಾವು, ಅಲ್ಲೆಲ್ಲ ಹೆಲಿಕಾಪ್ಟರ್ ದೊಡ್ಡ ಸಂಖ್ಯೆಯಲ್ಲಿ ಬರೋದಕ್ಕೆ ನರೇಂದ್ರ ಮೋದಿಜಿಯವರು ಏನು ಕಾರ್ಯಕ್ರಮದ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ, ಅದು ಒಂದು ಕಾರಣ ಇದೆ. ಅಂದರೆ ಸ್ವಯಂ ಇಚ್ಛೆಯಿಂದ ನಾವು ಬರ್ತೀವಿ ಮೋದಿಜಿಯವರಿಗೆ ಧನ್ಯವಾದ ಹೇಳಲಿಕ್ಕೆ ಅಂತ. ಇದು ನಾನು ಒಂದು ಅವ್ರ ಫಲಾನುಭವಿಗಳಿದ್ದೆ. ಇನ್ನೊಂದು ಎಮೋಷ್ನಲಿ ಒಂದು ಹೇಗಿದೆ ಅಂತಂದರೆ, ನಾನೇ ನೋಡ್ತಿದ್ದೀನಿ, ರಾಮ ಮಂದಿರ ಕಟ್ಟಿದ ಮೇಲೆ ನಡೆಯುವಂಥ ಮೊದಲನೇ ಚುನಾವಣೆ, ನಾವು ಮೋದಿಜಿಯವರಿಗೆ ಧನ್ಯವಾದ ಹೇಳಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಇಟ್ಸ್ ಎ ವಂಡರ್ಫುಲ್ ಅಂದರೆ ಈ ಫೀಲಿಂಗ್. ಅಂದರೆ ನಮ್ಮ ಜನರ ಮಧ್ಯೆ ಹೇಗೆ ಭಾವನಾತ್ಮಕವಾದ ಒಂದು ಸ್ಪಂದನ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ರಾಮ ಮಂದಿರ ಕಟ್ಟಿದ ಮೇಲೆ ಮೊದಲ ಬಾರಿಗೆ ಮೋದಿಜಿಯವರು ನಮ್ಮ ಊರಿಗೆ ಬರ್ತಿದ್ದಾರೆ, ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು ಅನ್ನುವಂಥದ್ದು. ಹೀಗೆ ಅನೇಕ ರೀತಿಯಲ್ಲಿ ಜನ ಈ ಸಮಾವೇಶಕ್ಕೆ ಬರೋದಕ್ಕೆ ಸಿದ್ಧ ಆಗಿದ್ದಾರೆ. ಕೆಲವು ಕಡೆ ಇಲ್ಲಿ ಬೈಕ್ ರ್ಯಾಲಿ ಮೂಲಕ ಬರ್ತಾರೆ, ಕೆಲವು ಕಡೆ ಮೆರವಣಿಗೆ ಮೂಲಕ ಬರ್ತಾರೆ, ಕೆಲವು ದೂರದಿಂದ ಬರೋರು ವಾಹನದ ಮೂಲಕ ಬರ್ತಾರೆ ಅವರವರು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರೋದಕ್ಕೆ ನಾವೇನು ಆ ವ್ಯವಸ್ಥೆ ಮಾಡಿದ್ದೇವೆ. ನನಗೆ ರಾಜಕೀಯ ಗೊತ್ತಿಲ್ಲ, ಜನರಿಗಾಗಿ ಬಂದಿದ್ದೇನೆ. ಕಾಗೇರಿಯವರಿಗೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಉತ್ತರ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮುಂಡಗೋಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಳಗಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ RV ದೇಶಪಾಂಡೆ, ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಶಾಸಕ ಭೀಮಣ್ಣ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಾಯಿ ಗಾಂವ್ಕರ್, ಪ್ರಧಾನ ಕಾರ್ಯದರ್ಶಿ MC ದುಂಡಶಿ, ಮಾಜಿ ಶಾಸಕ VS ಪಾಟೀಲ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ಮುಂಡಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನೇಶ್ವರ ಗುಡಿಯಾಳ, ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾಧ್ಯಕ್ಷ ರಾಜಶೇಖರ್ ಹಿರೇಮಠ್, ಚುನಾವಣಾ ಉಸ್ತುವಾರಿ CV ಗೌಡ, ಪ್ರಮುಖರಾದ ವಿವೇಕ್ ಹೆಬ್ಬಾರ್, ನಾಗರಾಜ ನಾರ್ವೇಕರ್, ಶ್ರೀನಿವಾಸ ದಾತ್ರಿ, ಸುನಿಲ್ ನಾಯ್ಕ್ ಮೊಳಲ್ಗಾಂವ್, ಕೃಷ್ಣ ಹಿರೇಹಳ್ಳಿ, KPCC ಕಾರ್ಯದರ್ಶಿ ಕಾರ್ನಲಿನ್ ಫರ್ನಾಂಡಿಸ್ ಮುಂತಾದವರು ಉಪಸ್ಥಿತರಿದ್ದರು. ಸಾವಿರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಂತರ ಕಾತೂರ್, ದಾಸನಕೊಪ್ಪಗಳಲ್ಲಿ ಪ್ರಚಾರ ನಡೆಸಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನನಗೆ ರಾಜಕೀಯ ಗೊತ್ತಿಲ್ಲ, ನಾವು ಜನಸಾಮಾನ್ಯರಿಗಾಗಿ ದುಡಿಯಲು ಬಂದಿದ್ದೇವೆ ಹೊರತು ಮಹಾನ್ ರಾಜಕಾರಣ ಮಾಡಿ ದೊಡ್ಡವರಾಗಲು ಅಲ್ಲ. BJP ಅಭ್ಯರ್ಥಿ ಕಾಗೇರಿ ಅವರಿಗೆ ಮೇ 7ರಂದು ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅಂಜಲಿ ನಿಂಬಾಳ್ಕರ್ ಗುಡುಗಿದರು.
ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಶಾಸಕ ಭೀಮಣ್ಣ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಾಯಿ ಗಾಂವ್ಕರ್, ಕೇಂದ್ರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಮಾಜಿ ಶಾಸಕ ವಿ.ಎಸ್. ಪಾಟೀಲ್, ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ.ಎಫ್. ನಾಯ್ಕ್, ಚುನಾವಣಾ ಉಸ್ತುವಾರಿ ಸಿ.ವಿ. ಗೌಡ, ಪ್ರಮುಖರಾದ ನಾಗರಾಜ್ ನಾರ್ವೇಕರ್, ಶ್ರೀನಿವಾಸ ದಾತ್ರಿ ಮುಂತಾದವರು ಉಪಸ್ಥಿತರಿದ್ದರು. 8 ಕ್ಷೇತ್ರ 4,000ರಿಂದ ಹೆಚ್ಚಾಗಿ ಹಳ್ಳಿ ಆದರೆ ಕೂಡ ಬನವಾಸಿಗೆ 2ನೇ ಬಾರಿ ಬರ್ತಾ ಇದ್ದೀವಿ. ಪಕ್ಕದಲ್ಲಿ ಇರ್ತಕ್ಕಂಥ ಶಿರ್ಸಿ ಮನೆ, ಶಿರ್ಸಿ ಊರ್ ಬಿಜೆಪಿ ಅಭ್ಯರ್ಥಿ ನಿಮ್ಗೆ ಎಷ್ಟು ಬಾರಿ ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ನೀವೇ ತಿಳ್ಕೋಬೇಕು. ದೇಶಪಾಂಡೆ ಸಾಹೇಬ್ರು ಅವ್ರ ಕಾಲದಲ್ಲಿ ಸಚಿವರು ಆಗ್ತಕ್ಕ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಎಲ್ಲ ಸವಿಸ್ತರವಾಗಿ ಹೇಳಿದ್ದಾರೆ. ನಿಮ್ಗೆ ಕೂಡ ಸಾಕಷ್ಟು ಅವ್ರು ಮಾಡಿದ ಕೆಲಸ ಇಲ್ಲಿವರೆಗೂ ಇನ್ನು ಜ್ಞಾಪಕ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀ ಕಾಗೇರಿ ಅವರು 6 ಬಾರಿ ಶಾಸಕರು. ಒಂದ್ ಕಡೆ ಆರ್.ವಿ. ದೇಶಪಾಂಡೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಸಚಿವರು, ಒಂದ್ ಕಡೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಸಚಿವರು ಅಂತ ಕಾಗೇರಿ ಅವರು ಎಷ್ಟು ಬಾರಿ ನಿಮ್ ಕೂಡಕ್ಕೆ ಏನ್ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ನೀವೇ ತಿಳ್ಕೊಳ್ಳಿ. ಈಗ 12 ಶಾಸಕರು ಇಲ್ಲಿ ಬಂದು ನಿಮ್ ಸೇವೆ ಮಾಡ್ತಾರೆ. ಆದ್ರೆ ಶಿರ್ಸಿ ಶಾಸಕರು ಈಗ ಭೀಮಣ್ಣ ಕೂಡ ಸಾಕಷ್ಟು ಬಾರಿ ಬಂದು ನಿಮ್ಗೆ ಭೇಟಿ ಆಗಿದ್ದಾರೆ, ಕೆಲಸ ಮಾಡಿಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಸಚಿವ ಇರ್ತಕ್ಕಂಥ ಅವರು ಏನ್ ಕೊಟ್ಟಿದ್ದಾರೆ ಬನವಾಸಿಗೆ ಅಂತ ಈ ವೇದಿಕೆ ಮುಖಾಂತರ ನಮ್ ಜನರ ಪರವಾಗಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ನಿನ್ನೆ ಅವರು ಹೇಳಿದ್ರು ಅಕ್ಕಿ ಬಹಳ ಮುಗ್ದಿದ್ದಾರೆ, ಜೊತೆಗೆ ಇರ್ತಕ್ಕಂಥ ಎಲ್ಲ ಸಚಿವರು ಮಾಜಿ ಸಚಿವರಿಗೂ ಏನ್ ಹೇಳ್ತಾ ಇಲ್ಲ, ಅವರಿಗೆ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ದೇಶದ ಇಲೆಕ್ಷನ್ ಇದೆ. ಅಕ್ಕಿ ಏನ್ ಬನವಾಸಿಯಲ್ಲಿ ನೀರಿಲ್ಲ, ರಸ್ತೆ ಇಲ್ಲ, ಅಭಿವೃದ್ಧಿ ಆಗಿಲ್ಲ, ಇದರ ಬಗ್ಗೆ ಮಾತಾಡೋದು ಇದು ಇಲೆಕ್ಷನ್ ಇಲ್ಲ ಅಂತ ಕಾಗೇರಿ ಅವರು ನನ್ಗೆ ಪ್ರಶ್ನೆ ಕೇಳಿದ್ದಾರೆ. ಈಗ ಏನ್ ಉತ್ತರ ಕೊಡೋದು ಅವರಿಗೆ? 7 ತಾರೀಕು ಕೊಡ್ತೀರಾ? ಹೆಂಗ್ ಕೊಡ್ತೀರಾ? ಹಸ್ತಕ್ಕೆ ಮತ ಹಾಕಿ ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಗೆ ಮನೆಗೆ ನೀರು ಸಿಕ್ಕಬೇಕು, ಕುಡಿಯಕ್ಕೆ ನೀರು ಸಿಕ್ಕಬೇಕು ಅಂತ ಕೆಲಸ ಮಾಡೋರು ನಾಯಕರಿಗೋಸ್ಕರ ತಾವು ಎಲ್ಲರೂ ಮತಯಾಚನೆ ಮಾಡಿ ಇಂಥ ರಾಜಕಾರಣಿಗಳಿಗೆ ತಾವೇ ಪಾಠ ಕಳಿಸ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ನಾನು ಏನು ಉತ್ತರ ಕೊಡ್ಲಿಕ್ಕೆ ಅವಶ್ಯಕತೆನೇ ಇಲ್ಲ, ಹೇಳಲಿಕ್ಕೆ ಅವಶ್ಯಕತೆ ಕೂಡ ಇಲ್ಲ. ನಾನು ಅದೇ ಹೇಳಿದೆ, ನನ್ಗೆ ಅಂತ ರಾಜಕಾರಣ ಬರಲ್ಲಪ್ಪ, ನಾನು ಬಹಳ ಸಣ್ಣವರು, ಒಂದ್ ದಾರಿ ಸಿಕ್ಕಿದೆ, ಆ ದಾರಿ ನೀತಿಂದ ನಾನು ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡಬೇಕು, ಜನರ ಸಣ್ಣ ಪುಟ್ಟ ಕೆಲಸಕ್ಕೆ ನಾನು ಒಂದು ಕಾರಣಿಯಾಗಿ ಅವ್ರ ಮುಖ ಮೇಲೆ ನಗು ನೋಡಲಿಕ್ಕೆ ಈ ದಾರಿಗೆ ಬಂದಿದ್ದೀನಿ, ಆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನೀವು ದೊಡ್ಡವರು ರಾಜಕಾರಣ ಮಾಡ್ತಾ ಹೋಗಿ, ಜನ ಸಾಯ್ತಾ ಇದ್ದಾರೆ, ಸಾಯ್ಲಿ, ನೀವು ರಾಜಕಾರಣನೇ ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟೆ. ಮೋದಿಜಿಯವರ ರೇಷನ್, ವ್ಯಾಕ್ಸಿನ್, ಆಯುಷ್ಮಾನ್ ಪ್ರಯೋಜನ ಪಡೆದುಕೊಂಡು ವೋಟ್ ಮಾತ್ರ ಬೇರೆಯವರಿಗೆ ನೀಡಿದರೆ ಹೇಗೆ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಶ್ನೆ. ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಂದು ಶಿರಸಿಯ ದೀನದಯಾಳ ಸಭಾಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ರಾಷ್ಟ್ರವಾಹಿನಿಗೆ ಅಲ್ಪಸಂಖ್ಯಾತರು ಬರದಂತೆ ಮಾಡಿ ಬಿಜೆಪಿ ಆರ್ಎಸ್ಎಸ್ ಮೇಲೆ ಗೂಬೆ ಕೂರಿಸಿ ಕಾಂಗ್ರೆಸ್ ಒಡೆದು ಆಳುತ್ತಿದೆ ಎಂದು ಆರೋಪಿಸಿದರು. ಅಲ್ಪಸಂಖ್ಯಾತ ಬಾಹುಲ್ಯ ಇರುವ ಬೂತ್ಗಳಲ್ಲಿ ಒಂದಂಕಿ ಮತ ಬಿದ್ದರೆ ಮುಂದೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇದೇ ನಿರ್ಧಾರ ಕೈಗೊಂಡಲ್ಲಿ ವ್ಯವಸ್ಥೆ ಏನಾಗಬಹುದು. ಹಾಗಾಗಿ ಅಲ್ಪಸಂಖ್ಯಾತರು ರಾಷ್ಟ್ರದ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಅವರು ಮುಂದುವರೆದು ಮಾತನಾಡಿ, ಮೋದಿಜಿ ನೀಡುವ ರೇಷನ್, ವ್ಯಾಕ್ಸಿನ್, ಆಯುಷ್ಮಾನ್ ಪ್ರಯೋಜನ ಎಲ್ಲವನ್ನು ಪಡೆದುಕೊಂಡು ವೋಟ್ ಮಾತ್ರ ಬೇರೆಯವರಿಗೆ ನೀಡಿದರೆ ಬಹುಸಂಖ್ಯಾತರು ಕೂಡ ಇದೇ ಯೋಚನೆ ಮಾಡಿದರೆ ಪರಿಸ್ಥಿತಿ ಏನಾಗಬಹುದು ಎಂದು ಅಲ್ಪಸಂಖ್ಯಾತರನ್ನು ಎಚ್ಚರಿಸಿದರು.
ಮೋದಿಜಿ ಕಾರ್ಯಕ್ರಮದ ಕುರಿತು ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಕಾರ್ಯಕರ್ತರ ಮನೆ ಮನೆಗೆ ಭೇಟಿ ನೀಡಿ ಬರುವಂತೆ ಆಹ್ವಾನ ನೀಡಬೇಕು. ಕಾರ್ಯಕರ್ತರು ಮೊದಲೇ ಆಗಮಿಸಿ ತಮ್ಮ ಭಾಗದಿಂದ ಬಂದ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆ ಮಾಡಿಕೊಡಬೇಕು ಎಂದರು. ಈ ಸಭೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್, ಮಂಡಲದ ಅಧ್ಯಕ್ಷರಾದ ಉಷಾ ಹೆಗಡೆ, ಆನಂದ್ ಸಾಲೇರ್, ಮಾಧ್ಯಮ ವಕ್ತಾರ ಸದಾನಂದ ಭಟ್, ರಮಾಕಾಂತ್ ಭಟ್, ಮಾಲತೇಶ್ ಹಾದಿಮನಿ, ನರಸಿಂಹ ಹೆಗಡೆ, ಮಂಜುನಾಥ್ ಭಂಡಾರಿ ಇದ್ದರು. ನೇಹಾ ಹತ್ಯೆ ಖಂಡಿಸಿ ಶಿರಸಿಯಲ್ಲಿ ಪ್ರತಿಭಟನೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಬರ್ಬರ ಹತ್ಯೆ ಖಂಡಿಸಿ ಶಿರಸಿಯ ವೀರಶೈವ ಸಮಾಜ ಅಭಿವೃದ್ಧಿ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು ಮತ್ತು ಸಹಾಯಕ ಆಯುಕ್ತರಾದ ಅಪರ್ಣಾ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯನ್ನು ಕುರಿತು ಒಂದೆರಡು ಮಾತನಾಡಲಿ. ಅಲ್ಲ, ಯಾವುದೇ ಒಂದು ಕೂಪ ಮಂಡೂಕದ ಉದ್ದೇಶವೂ ಅಲ್ಲ. ಕಾರಣ ಇಷ್ಟೇ, ಅಬಲೆ ಅನಿಸ್ಕೊಂಡಿರ್ತಕ್ಕಂತಹ ಒಬ್ಬ ಸಾಧಾರಣ ಕಾಲೇಜಿನ ವಿದ್ಯಾರ್ಥಿಯಾಗಿರ್ತಕ್ಕಂತಹ ನೇಹಾ ಎಂಬ ವಿದ್ಯಾರ್ಥಿನಿ ಅಮಾನುಷ ರೀತಿಯಲ್ಲಿ ನೋಯುವಂತ ರೀತಿಯಲ್ಲಿ ಆ ಕೊಲೆ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸ್ಲಿಕ್ಕಾಗಿ ನಾವು ಇವತ್ತು ಇಲ್ಲೆಲ್ಲ ಸಮಾಜ ಬಾಂಧವರು ಸೇರ್ಕೊಂಡು ಒಂದು ಇಲ್ಲಿ ಬಂದಿದ್ದೇವೆ. ಇದು ಯಾವುದೇ ಒಂದು ಮೊದಲೇ ಹೇಳಿದ ಹಾಗೆ ಸಮಾಜದ ಉದ್ದೇಶಕ್ಕಾಗಿ ಅಲ್ಲ, ಇದೊಂದು ಧರ್ಮದ ಉದ್ದೇಶಕ್ಕಾಗಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಜಾತಿಯಾಗಿರ್ಲಿ, ಯಾವುದೇ ಹೆಣ್ಣಿಗೆ ಈ ರೀತಿಯಾಗಿರ್ತಕ್ಕಂತಹ ಉಗ್ರವಾದಂತಹ ಕೊಲೆಯಾಗತಕ್ಕಂತಹ ರೀತಿಯೊಳಗೆ ಅಂತ್ಯವನ್ನ ಕಾಣಬಾರದು. ಆ ಕೊಲೆ ಮಾಡತಕ್ಕಂತಹ ದುಷ್ಕರ್ಮಿಗೆ ಪ್ರಬಲವಾದಂತಹ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ನಲ್ಲಿ ಯಾವ್ಯಾವ ಕಾನೂನಿನಲ್ಲಿ ಅವಕಾಶಗಳಿದಾವೆ ಅಂತ ಅವಕಾಶಗಳ ಸೆಕ್ಷನ್ನಿನ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸರ್ಕಾರದ ಎಲ್ಲ ತಮ್ಮ ಬದ್ಧತೆಗಳನ್ನ ಪ್ರದರ್ಶಿಸಿ ಈ ವಚನವನ್ನು ಪಾಲಿಸ್ತಾ ನಾವು ಜೀವನ ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಮಾಜದ ಒಂದು ವಿದ್ಯಾರ್ಥಿನಿಗೆ ಮತ್ತೊಂದು ಧರ್ಮದ ಸಮಾಜ ಅವನಿಂದ ಈ ರೀತಿಯ ಒಂದು ಘಟನೆ ಆಗಿದೆ ಅಂತಂದ್ರೆ ಇದು ಕೇವಲ ಸಮಾಜ ತಲೆ ತೆಗೆಸುವುದಂತಲ್ಲ, ಇದು ಸರ್ಕಾರ ಕೂಡ ತಲೆ ತೆಗೆಸುವಂತದ್ದು.